ಸೊ ಫೈನಲಿ RRB ಮರ್ಜರ್ ಆಗಿದೆ. ಸೊ ಫೈನಲ್ ಅನೌನ್ಸ್ಮೆಂಟ್ ಆಗಿದೆ. ಮರ್ಜ್ ಆಗಿ ಸೊ ಕಂಪ್ಲೀಟ್ ಸ್ಟಾರ್ಟ್ ಆಗೋದು ಮೇ 1 ಓಕೆ. ಒಫಿಷಿಯಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮತ್ತು ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಎರಡೂ ಸೇರಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಅಫಿಷಿಯಲ್ ಆಗಿ ಬರೋದು ಮೇ 1 ಓಕೆ. ಸೊ ಇದಾದ ನಂತರ ಹಲವಾರು ಚೇಂಜಸ್ ಆಗುತ್ತೆ ಓಕೆ. ಸೊ ರಿಗಾರ್ಡಿಂಗ್ ಫಾರ್ ಎಕ್ಸಾಂಪಲ್ ಟ್ರಾನ್ಸ್ಫರ್ ಪಾಲಿಸೀಸ್ ಆಗಲಿ, ಆಮೇಲೆ ಪ್ರಮೋಷನ್ಸ್ ಆಗಲಿ, ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ RRB ಮರ್ಜರ್ ಆಗಿರೋದ್ರಿಂದ ಸೊ ಬಿಗ್ ಬ್ಯಾಂಕಾಗಿ ಕನ್ವರ್ಟ್ ಆಗುತ್ತೆ ಓಕೆ. ಸೊ ಒನ್ ಸ್ಟೇಟ್ ಒನ್ RRB ಅನ್ನೋ ಈ ಕಾನ್ಸೆಪ್ಟು ಸೊ ಕಂಪ್ಲೀಟ್ ಎಲ್ಲ ಸ್ಟೇಟಲ್ಲೂ ಯಾವ್ಯಾವ RRBs ಇದೆ ಸ್ಪ್ಲಿಟ್ ಆಗಿದೆ. ಸೊ ಕಂಪ್ಲೀಟ್ ಎಲ್ಲನೂ ಸೇರಿ ಓನ್ಲಿ ಒನ್ ಗ್ರಾಮೀಣ ಬ್ಯಾಂಕಾಗಿ ಮಾಡ್ತಾರೆ ಓಕೆ. ಆ ಸ್ಟೇಟಲ್ಲಿ ಯಾವುದಿದೆ ಎಲ್ಲ ಸೇರಿ ಆ ಸ್ಟೇಟ್ಗೆ ಪರ್ಟಿಕ್ಯುಲರ್ ಆಗಿ ಒಂದು ಗ್ರಾಮೀಣ ಬ್ಯಾಂಕ್ ಆಗುತ್ತೆ ಓಕೆ. ಸೊ ಇದರಿಂದ ಆಸ್ಪಿರೆಂಟ್ಸಿಗೆ ಯಾವ ಥರ ನಾವು ಯೂಸ್ ಆಗುತ್ತೆ ಅಂತ ಅನ್ನೋದಾದರೆ, ಸೊ ಅಫ್ಕೋರ್ಸ್ ಬಿಗ್ ಬ್ಯಾಂಕ್ ಆಗುತ್ತೆ. ಸೊ ಸ್ಟಾಫ್ ಬೇಕಾಗುತ್ತೆ. ಇದರಿಂದ ಈಗ ಯಾರ್ಯಾರು ಥಿಂಕ್ ಮಾಡ್ತಿದ್ದಾರಲ್ಲ, ಸೊ ವ್ಯಾಕೆನ್ಸೀಸ್ ಬರುತ್ತೋ ಇಲ್ವೋ ಅಂತ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಓಕೆ. ಸೊ ಅಪಾರ್ಟ್ ಫ್ರಮ್ ದಟ್ ಟ್ರಾನ್ಸ್ಫರ್ಸ್ ಪಾಲಿಸಿನೂ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಬಿಸ್ನೆಸ್ ಜಾಸ್ತಿ ಆಗೋದ್ರಿಂದ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಪ್ರಾಫಿಟ್ ಜಾಸ್ತಿ ಆಗೋದ್ರಿಂದ ಮೇ ಬಿ ಅಲೋವೆನ್ಸಸ್ ಕೂಡ ಜಾಸ್ತಿ ಆಗ್ಬೋದು ಓಕೆ. ಸೊ ಇದಷ್ಟೇ ನಮ್ಮ ತಲೆಯಲ್ಲಿರಲಿ. ಸೊ ಇದನ್ನು ಬಿಟ್ಟು ಮರ್ಜ್ ಆಗಿದೆ, ವ್ಯಾಕೆನ್ಸೀಸ್ ಬರೋದು ಡೌಟು ಅನ್ನೋ ತಲೆ ತೆಗೆದುಹಾಕಿ, ಯಾಕಂದರೆ ಇದು ನಮ್ಮ ಸ್ಟಡಿಗೆ ಅಫೆಕ್ಟ್ ಆಗುತ್ತೆ. ಸೊ ಲಾಟ್ಸ್ ಆಫ್ ನೆಗೆಟಿವಿಟೀಸ್ನ ಅವಾಯ್ಡ್ ಮಾಡೋದ್ರಿಂದ ನಮಗೆ ಒಂಚೂರು ಸ್ಟಡಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಓಕೆ. ಸೊ ಯಾವುದೇ ಒಂದು ಏನೋ ಒಂದು ಡಿಸಿಷನ್ ಆದರೂ ಕೂಡ ಅದರಿಂದ ನೆಗೆಟಿವಿಟಿ ಮತ್ತು ಪಾಸಿಟಿವಿಟಿ ಅನ್ನೋದಿರುತ್ತೆ ಓಕೆ. ಸೊ ಅದರಿಂದ ನಾವೇನು ಮಾಡಬೇಕು, ಜಸ್ಟ್ ಪಾಸಿಟಿವಿಟಿನ ತಗೋಬೇಕಾಗುತ್ತೆ ಓಕೆ. ಸೊ ಇನ್ನು ಸೆಲೆಕ್ಟ್ ಆಗಿಲ್ಲಲ್ಲ, ಸೊ ಆಪ್ಷನ್ ಯಾಕೆ ಇಟ್ಕೋಬೇಕು, ಫಸ್ಟ್ ಸೆಲೆಕ್ಟ್ ಆಗೋಣ. ಸೆಲೆಕ್ಟ್ ಆದಮೇಲೆ ನಾವು ಸೆಕೆಂಡ್ ವೇ ಥಿಂಕ್ ಮಾಡೋಣ ಓಕೆ. ಅದಕ್ಕೋಸ್ಕರ ಎಕ್ಸಾಮ್ಸ್ ಹತ್ತಿರ ಬರ್ತಿದೆ. ಸೊ ಯಾವುದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಸೊ ಮರ್ಜರ್ ಅದೆಲ್ಲ ಆಗುತ್ತೆ, ಅದು ಆಟೋಮೆಟಿಕ್ ಆಗಿ ತಂತಾನೆ ಒಳಗಡೆ ಆಗುತ್ತೆ. ಸೊ ಅದಕ್ಕೋಸ್ಕರ ಏನು ಮಾಡೋದಂದರೆ ಜಸ್ಟ್ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ಎಕ್ಸಾಮ್ ಹತ್ತಿರ ಬರ್ತಾ ಇದೆ, ಯಾವುದ್ರ ಬಗ್ಗೆನೂ ನೆಗೆಟಿವ್ ನ್ಯೂಸು ಮರ್ಜ್ ಆಗಿದೆ, ವೇಕೆನ್ಸೀಸ್ ಬರಲ್ಲ ಅನ್ನೋ ತಲೆಯಿಂದ ತೆಗೆದುಹಾಕಿ. ಸೊ ಬರುತ್ತೆ, ನಮಗೆ ಬೇಕಾಗಿರೋದೇನು ಒನ್ ಸೆಲೆಕ್ಷನ್ ಓಕೆ. ಸೊ ನಾವು ಓದಿರ್ತೀವಿ, ನಮ್ಮ ಸೆಲೆಕ್ಷನ್ ನಮಗೆ ಬೇಕಷ್ಟೇ ಓಕೆ. ಸೊ ಅದನ್ನಷ್ಟೇ ತಲೆಯಲ್ಲಿರಲಿ. ಸೊ ಇನ್ನು ಓದಿದ್ದೆಲ್ಲ ಏನು ಯೋಚನೆ ಬೇಡ ಓಕೆ. ಚೆನ್ನಾಗಿ ಪ್ರಿಪೇರ್ ಆಗಿ.